ಮಾಜಿ ಪ್ರಧಾನಿ ದೇವೇಗೌಡರ ಭಸ್ಮಾಸುರ ಇದ್ದಂತೆ ಯಾರ ತಲೆ ಮೇಲೆ ಅವ್ರು ಕೈ ಇಡ್ತಾರೋ ಅವರ ರಾಜಕೀಯ ಅಂತ್ಯ ಗ್ಯಾರಂಟಿ ಅಂತ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆಯನ್ನ ನೀಡಿದ್ದಾರೆ. ಇದು ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. ಮಾಜಿ ಪ್ರಧಾನಿ ದೇವೇಗೌಡರ ಭಸ್ಮಾಸುರ ಇದ್ದಂತೆ ಅವರು ಯಾರ ತಲೆ ಮೇಲೆ ಅವರು ಕೈ ಇಡ್ತಾರೋ ಅವರ ರಾಜಕೀಯ ಅಂತ್ಯ ಗ್ಯಾರಂಟಿ ಅಂತ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ದಾರೆ. ದೇವೇಗೌಡರನ್ನ ಪ್ರಧಾನಿ ನರೇಂದ್ರ ಮೋದಿ ನಂಬಬಾರದು ಅಂತ ಕೂಡ ಹೇಳಿದ್ದಾರೆ. ದೇವೇಗೌಡರಿಗೆ ರಾತ್ರಿ ವೇಳೆ ನಾಯಕರನ್ನು ಭೇಟಿಯಾಗುವ ಚಾಳಿ ಇದೆ. ಈ ಬಗ್ಗೆ ಬಿಜೆಪಿ ಮುಖಂಡರು ಎಚ್ಚರಿಕೆ ವಹಿಸಬೇಕು. ನನ್ನ ಮೇಲೂ ಅವರು ಕೈ ಇಟ್ಟಿದ್ರು, ನಾನು ಬಚಾವಾದೆ ಅಂತ ವಿಜಯಪುರದಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆಯನ್ನ ನೀಡಿದ್ದಾರೆ. ತಿಳ್ಕೊಬೇಕಂತ ನಮ್ದು ವಿನಂತಿ ಇದೆ. ಯಾಕಂದ್ರೆ ಇವ್ರು ಯಾವಾಗ ಏನು ಕೈ ಕೊಡ್ತಾರೋ, ಏನು ಮಾಡ್ತಾರೋ, ಯಾವಾಗ ಯಾರು ಕಾಲು ಹಿಡಿತಾರೋ, ಯಾವಾಗ ಅಳ್ತಾರೋ. ಮೊನ್ನೆ ನೋಡಿದೆ, ಕಣ್ಣೀರಿನ ಸುರಿಮಳೆಗಳಿದ್ರು ದೇವೇಗೌಡರು. ಅದೇನು ಕುಮಾರಸ್ವಾಮಿ ಅವ್ರ ಟ್ಯಾವೆಲ್ ಅವ್ರ ಕೈ ನೋಡಿತ್ತು ಅನ್ನೋದು ಅಮೃತ ಅಂತ ಹೆಚ್ಚಿರ್ತಾರೆ. ಯಾವಾಗಲೂ ಯಾವಾಗ ರೆಡಿಮೇಡ್ ಕಣ್ಣೀರು ಇರ್ತಾವೆ ದೇವೇಗೌಡರಿಗೆ ಕುಮಾರಸ್ವಾಮಿ ತಿಳ್ಕೊಬೇಕಂತೇಳಿ ನಮ್ಗೆ ಕೊಡ್ತಾರೋ, ಏನು ಮಾಡ್ತಾರೋ, ಯಾವಾಗ ಯಾರು ಕಾಲು ಹಿಡಿತಾರೋ, ಯಾವಾಗ ಅಳ್ತಾರೋ. ಮೊನ್ನೆ ನೋಡಿದೆ, ಕಣ್ಣೀರಿನ ಸುರಿಮಳೆಗಳಿದ್ರು ದೇವೇಗೌಡರು. ಅದೇನು ಕುಮಾರಸ್ವಾಮಿ ಅವ್ರ ಟ್ಯಾವೆಲ್ ಅವ್ರ ಕೈ ನೋಡಿತ್ತು ಅನ್ನೋದು ಅಮೃತ ಅಂತ ಹೆಚ್ಚಿರ್ತಾರೆ. ಯಾವಾಗಲೂ ಯಾವಾಗ ರೆಡಿಮೇಡ್ ಕಣ್ಣೀರು ಇರ್ತಾವೆ ದೇವೇಗೌಡರಿಗೆ ಕುಮಾರಸ್ವಾಮಿ ತಿಳ್ಕೊಬೇಕಂತೇಳಿ ನಮ್ದು ವಿನಂತಿ ಇದೆ. ಯಾಕಂದ್ರೆ ಇವ್ರು ಯಾವಾಗ ಏನು ಕೈ ಕೊಡ್ತಾರೋ, ಏನು ಮಾಡ್ತಾರೋ, ಯಾವಾಗ ಯಾರು ಕಾಲು ಹಿಡಿತಾರೋ, ಯಾವಾಗ ಅಳ್ತಾರೋ. ಮೊನ್ನೆ ನೋಡಿದೆ, ಕಣ್ಣೀರಿನ ಸುರಿಮಳೆಗಳಿದ್ರು ದೇವೇಗೌಡರು. ಅದೇನು ಕುಮಾರಸ್ವಾಮಿ ಅವ್ರ ಟ್ಯಾವೆಲ್ ಅವ್ರ ಕೈ ನೋಡಿತ್ತು ಅನ್ನೋದು ಅಮೃತ ಅಂತ ಹೆಚ್ಚಿರ್ತಾರೆ. ಯಾವಾಗಲೂ ಏನೋ ಬೇಜವಾಬ್ದಾರಿ ದಿನೇಶ್ ಗುಂಡೂರಾವ್ ಮಾತಾಡುವಂಥದ್ದು ಪುಟಗೋಷಿ ಅಂತ ಮಾತಾಡ್ತಾರೆ. ಅವರೇ ಒಬ್ಬ ಪುಟಗೋಷಿ ಅದಾರೆ. ಕಾಂಗ್ರೆಸ್ನ ಪುಟಗೋಷಿಗಳು ಇವರೆಲ್ಲ. ರಾಹುಲ್ ಗಾಂಧಿನೇ ಪುಟಗೋಷಿ ಅದಾರೆ ದೇಶನಾಗ. ಏನು ರಾಹುಲ್ ಗಾಂಧಿಯಿಂದ ಏನು ರಾಫೇಲ್ ಅಂದ್ರೆ ಏನು ಹುಟ್ಟದ ರಾಹುಲ್ ಗಾಂಧಿ? ಏನೋ ಬೇಜವಾಬ್ದಾರಿ ದಿನೇಶ್ ಗುಂಡೂರಾವ್ ಮಾತಾಡುವಂಥದ್ದು ಪುಟಗೋಷಿ ಅಂತ ಮಾತಾಡ್ತಾರೆ. ಅವರೇ ಒಬ್ಬ ಪುಟಗೋಷಿ ಅದಾರೆ. ಕಾಂಗ್ರೆಸ್ನ ಪುಟಗೋಷಿಗಳು ಇವರೆಲ್ಲ. ರಾಹುಲ್ ಗಾಂಧಿನೇ ಪುಟಗೋಷಿ ಅದಾರೆ ದೇಶನಾಗ. ಏನು ರಾಹುಲ್ ಗಾಂಧಿಯಿಂದ ಏನು ರಾಫೇಲ್ ಅಂದ್ರೆ ಏನು ಹುಟ್ಟದ ರಾಹುಲ್ ಗಾಂಧಿ? ಏನೋ ಬೇಜವಾಬ್ದಾರಿ ದಿನೇಶ್ ಗುಂಡೂರಾವ್ ಮಾತಾಡುವಂಥದ್ದು ಪುಟಗೋಷಿ ಅಂತ ಮಾತಾಡ್ತಾರೆ. ಅವರೇ ಒಬ್ಬ ತಿಳ್ಕೊಬೇಕಂತೇಳಿ ನಮ್ದು ವಿನಂತಿ ಇದೆ. ಯಾಕಂದ್ರೆ ಇವ್ರು ಯಾವಾಗ ಏನು ಕೈ ಕೊಡ್ತಾರೆ. ಓಕೆ, ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶರಣು ಮಸಳಿ. ಶರಣು ಮಸಳಿ, ಮಾಜಿ ಪ್ರಧಾನಿ ದೇವೇಗೌಡರು ಬಹುಶಃ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ದೇವೇಗೌಡರ ಬಗ್ಗೆ ಸಾಕಷ್ಟು ಒಳ್ಳೆ ಮಾತುಗಳನ್ನ ಆಡಿದ್ರು. ಮಾಜಿ ಪ್ರಧಾನಿಯವ್ರನ್ನ ಗೌರವಿಸಬೇಕು ಅಂತ ಹೇಳ್ತಾ ಇದ್ರು. ಕಾಂಗ್ರೆಸ್ ಪಕ್ಷಕ್ಕೆ ಇಂಡೈರೆಕ್ಟ್ ಆಗಿ ಟಾಂಗ್ ಕೊಡ್ತಾ ಇದ್ರು. ಈಗ ಅವ್ರದೇ ಪಕ್ಷದ ಮತ್ತೊಬ್ಬ ನಾಯಕರು ಈ ರೀತಿ ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ದಾರೆ. ದೇವೇಗೌಡರು ಯಾರ ತಲೆ ಮೇಲೆ ಕೈ ಇಡ್ತಾರೋ ಅವರ ರಾಜಕೀಯ ಭವಿಷ್ಯನೇ ಮುಗೀತು ಅಂತ. ಇಲ್ಲಿವರೆಗೂ ಯಾರ ತಲೆ ಮೇಲೆ ಕೈ ಇಟ್ಟು ಯಾರ ರಾಜಕೀಯ ಭವಿಷ್ಯ ಮುಗ್ದಿದೆಯಂತೆ? ಹೌದು ದಿವ್ಯ, ಏನು ವಿಜಯಪುರ ನಗರದ ಬಿಜೆಪಿ ಶಾಸಕರಾದಂತ ಬಸನಗೌಡ ಪಾಟೀಲ್ ಯತ್ನಾಳ್ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಮಾಜಿ ಪ್ರಧಾನಿ ದೇವೇಗೌಡರು ಯಾರ ತಲೆ ಮೇಲೆ ಕೈ ಇಡ್ತಾರೆ ಅವರೆಲ್ಲ ಸುಟ್ಟು ಭಸ್ಮಾಸುರ ಆಗ್ತಾರೆ, ಭಸ್ಮಾಸುರ ಇದ್ದ ಹಾಗೆ ಅವರು ಅಂತೇಳಿ ಹೇಳಿಕೆ ಕೊಟ್ಟಿದ್ದಾರೆ. ಏಕೆಂದ್ರೆ ಅವ್ರು ಮಾಜಿ ಪ್ರಧಾನಿಯವರ ಪಕ್ಷದಲ್ಲಿ ಜೆಡಿಎಸ್ ನಲ್ಲಿ ನಾನು ಇದ್ದೆ, ನನ್ನ ಮೇಲೆ ಕೈ ಇಟ್ಟರು, ಆದ್ರೆ ನಾ ಹೇಗೋ ಬಚಾವಾಗಿ ಹೊರಗಡೆ ಬಂದೆ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದ್ ಕಡೆ ರಾಜ್ಯ ಸರ್ಕಾರ ಮತ್ತು ಏನ್ ಜೆಡಿಎಸ್ ಪಕ್ಷದ ವಿರುದ್ಧ ವಾಗ್ದಾಳಿ ನಡೆಸ್ತಾರೆ. ಯಾಕಂದ್ರೆ ದೇವೇಗೌಡರು ಯಾವ ರಾತ್ರಿ ಹೊತ್ತು ಹೋಗಿ ಪ್ರಧಾನಿಯವರನ್ನ ಭೇಟಿ ಆಗ್ತಾರೆ, ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರನ್ನ ಭೇಟಿ ಆಗ್ತಾರೆ. ಆದ್ರೆ ಇಲ್ಲಿ ಕಾಂಗ್ರೆಸ್ಗೆ ಒಂಥರ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ದೇವೇಗೌಡರು. ನೋಡಿ, ನಾವು ಬಿಜೆಪಿ ಪಕ್ಷದಿಂದ ಮುಖ್ಯಸ್ಥರನ್ನ ಭೇಟಿ ಮಾಡ್ತೇವೆ, ನೀವು ಏನು ನಮಗೆ ಧಮಕಿ ಹಾಕ್ಬೇಡ ಅಂತೇಳಿ ಒಂದ್ ಕಡೆ ಬ್ಲಾಕ್ ಮೇಲ್ ಮಾಡ್ತಾರೆ. ದೇವೇಗೌಡರು ಒಂಥರ ಭಸ್ಮಾಸುರ ಇದ್ದಾಗೆ ಅಂತೇಳಿ ಯತ್ನಾಳ್ ಹೇಳಿಕೆ ಕೊಟ್ಟಿದ್ದಾರೆ. ಒಟ್ಟಾರೆ ಯತ್ನಾಳ್ ಹೇಳುವುದೇನಂದ್ರೆ ದಿನೇಶ್ ಗುಂಡೂರಾವ್ ಸದೇ ಪುಟ್ಗೋಸಿ ಮಿನಿಸ್ಟರ್, ರಾಹುಲ್ ಗಾಂಧಿನೂ ಪುಟ್ಗೋಸಿ ಅಂತೇಳಿ ಹೇಳಿಕೆ ಕೊಟ್ಟಿದ್ದಾರೆ. ಯಾಕಂದ್ರೆ ಒಟ್ಟಾರೆ ಏನ್ ರಫೇಲ್ ಡೀಲ್ ಬಗ್ಗೆ ರಾಹುಲ್ ಗಾಂಧಿ ಅವರಿಗೆ ಯಾವುದೇ ರೀತಿ ಗೊತ್ತಿಲ್ಲ, ಆದ್ರೂ ಅವರೊಬ್ರು ಪುಟ್ಗೋಸಿ ರಾಹುಲ್ ಗಾಂಧಿ ಇದಾರಂತೇಳಿ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನೊಂದ್ ಕಡೆ ಏನು ವಿಧಾನಸೌಧದಲ್ಲಿ ಹಣ ಸಿಕ್ತು, ಆ ಹಣವನ್ನು ದಿನೇಶ್ ಗುಂಡೂರಾವ್ ಅವರು ಸ್ವಲ್ಪ ಹಣ ಪುಟ್ಗೋಸಿ ಹಣ ಅಂತ ಹೇಳಿಕೆ ಕೊಟ್ಟಿದ್ರು. ಅದಕ್ಕೆ ಅವ್ರ ವಿರುದ್ಧ ಸಹ ವಾಗ್ದಾಳಿ ನಡೆಸಿದಾರೆ ಅಂತ ಹೇಳಬಹುದು ದಿವ್ಯಾ. ಓಕೆ ಶರಣು ಮಸಳಿ, ಧನ್ಯವಾದಗಳು ತಮ್ಮ ಮಾಹಿತಿಗಾಗಿ.